ಅದೇನೋ ಬೆಳ್ಳಿ ರಥ ಏನೋ ತರಿಸ್ತಾವ್ರಂತೆ ಹುಡುಗರು ಮಾತಾಡ್ಕೊಂತ ಇದ್ರು ಅಂತ ಹೇಳೋರಪ್ಪ. ಯಾರು ಇಷ್ಟೇ. ಹಾಯ್ ಗಾಯ್ಸ್, ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೊಂತ ಜಸ್ಟ್ ಐ ಆಮ್ ಲಿವಿಂಗ್ ಬಾಯ್. ಕನಸಲ್ಲಿ ಬಂದಿದ್ಯೋ ಎಲ್ಲಿ ಅಂತ, ಅದಕ್ಕೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡಿದ್ದು. ಇರೋದೆಲ್ಲ ನಾವೇ. ಅದ್ರ ಮೆಜರ್ಮೆಂಟ್ ಮಾಡಿ ಸರ್ವೇಯರ್ ನಾನು ಬಾಬು ರೆಡ್ಡಿ ಅಂತ, ಸಿವಿಲ್ ಕಾಂಟ್ರಾಕ್ಟ್ ಇಂಜಿನಿಯರು. ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ಇದು ಅವ್ರಿಗೆ ಫೋನ್ ಮಾಡಿ ನಾನು ನಿಮಗೆ ಆಪರ್ಚುನಿಟಿ ಕೊಡ್ತೀನಿ. ಥ್ಯಾಂಕ್ ಯು. ಸರ್ಪ್ರೈಸ್ ಅನ್ಕೊಂಡೆ, ಈ ಥರ ಸರ್ಪ್ರೈಸ್ ಅನ್ಕೊಂಡಿಲ್ಲ, ಅವರೇ ಕೊಟ್ಬಿಟ್ರೆ ಸರ್ಪ್ರೈಸ್. ಹಾಯ್ ಗೈಸ್, ಐ ಆಮ್ ಬಾಬು. ಐ ಥಿಂಕ್ ಯು ನೋ ಹೂ ಐ ಆಮ್. ಆ್ಯಕ್ಚುಲಿ ಏನು ಗೊತ್ತಾ, ಇವ್ರು ಪುನೀತ್ ಬ್ರೋ ಅಂತ. ನಿಮ್ಗೆ A to Z ಬೆಂಗಳೂರಿಂದ ಹಿಡಿದು ಚಿಕ್ಕಮಂಗ್ಳೂರಿಂದ ಹಿಡಿದು ಬಿರ್ದಿವರೆಗೂ ನಿಮ್ಗೆ ಏನು ಬೇಕು ಗೈಸ್ ಎಲ್ಲ ಮಾಡ್ಕೊಡ್ತಾರೆ. ನಂಬರ್ ತಗೊಳ್ಳಿ. ಅಂಕಲ್ಗೆ ಮೊನ್ನೆ ತಾನೆ ಶ್ರೀಮಂತ ಬಾಬಾ ಡ್ಯಾನ್ಸ್ ನೋಡ್ತೀರಾ? ಎಲ್ಲ ಮುಗಿದ್ ಗೈಸ್, ಏನು ಮಾಡೋದು ಗೈಸ್, ಇದು ಏನಕ್ಕೂ ಬಿಡ್ತಾ ಇಲ್ಲ. ಹಾಯ್ ಗೈಸ್, ಅಂಕಲ್ ಮೊನ್ನೆ ತಾನೆ ಅಂಕಲ್ ಆಗಿದ್ದಾರೆ ಅಫಿಷಿಯಲಿ. Okay guys, hi, so welcome back to my new vlog. Guys, ಇವತ್ತು ಏನು ಅಂದರೆ ಇಷ್ಟು ಬರ್ಡೇ ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ. ಫುಲ್ಲು ಬೆಳಗ್ಗೆಯಿಂದ ಸೆಲೆಬ್ರೇಷನಲ್ಲೇ ಇದ್ದೀವಿ. ಸೊ ಇವಾಗ ಸೆಲೆಬ್ರೇಟ್ ಮಾಡೋ ಟೈಮು. ಲೆಟ್ಸ್ ಗೋ. ಇವನ್ನ ತೋರಿಸಿಲ್ವಂತೆ. ಹಾಯ್ ಗೈಸ್, ಇನ್ನೊಂದೇನು ಅಂದರೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡ್ತಾಯಿದ್ದೀವಿ ಹಿತೇಶ್ಗೆ. ಅದೇನು ಅಂದರೆ ಅದು ಆಮೇಲೆ ಹೇಳ್ತೀನಿ ಅದೇನು ಅಂದ್ಬಿಟ್ಟು. ಈಗ ಎಲ್ಲಿ ಹೋಗ್ತಾಯಿದ್ದೀರಿ ಅಂದರೆ ಲೈಟಾಗಿ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ಡಿನ್ನರ್ ಮಾಡಿಕೊಂಡು ಆಮೇಲೆ ಹೇಳ್ತೀವಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಪ್ಲಾನ್ ಚೇಂಜ್. ಏನು ಇಲ್ಲ, ಯಾಕೆ ಗೊತ್ತಿಲ್ಲ, ಯಾರು ಹೇಳಿದ್ದು? ಹಿತೇಶ್. ಮತ್ತೆ ಏನು ಸಮಾಚಾರ ಗೈಸ್? ನಮ್ಮ ಬ್ರೋ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗಿದೆ. ಏನಂದರೆ ಸೆಲೆಬ್ರೇಷನ್ ಇಲ್ಲೇ ಫಾರ್ಮಲ್ಲೇ ಇರುತ್ತೆ. ಫಾರ್ಮಲ್ಲೇ ಎಲ್ಲ ಮಾಡಿಬಿಟ್ಟು ಬ್ಯಾನರೆಲ್ಲ ಓಡಿಸಿದ್ದೀವಿ. ಬ್ಯಾನರೆಲ್ಲ ಇವಾಗ ಕಟ್ಟೋಣ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೋಡೋಣ ಬನ್ನಿ. ಸೈಕ್ ನೋಡ್ರಿ, ಟೀಮ್ ಹೆಂಗಿದೆ. ದುಬೈ ಟೀಮ್ ಕಳೆದೋಗ್ಬೇಕೆಲ್ಲರೂ ನೋಡಿ. ದುಬೈ ಟೀಮ್. ಓಕೆ ಗೈಸ್, ಇನ್ನೂ ಬ್ಯಾನರು ಕೇಕು ಎಲ್ಲ ಎತ್ಕೊಂಡ್ಬರ್ತಾ ಇದ್ದಾನೆ. ವಂಶಿಗೆ ಹೇಳಿದ್ದೀನಿ, ಎತ್ಕೊಂಡೆಲ್ಲ ಬರ್ತಾ ಇದ್ದಾನೆ. ಸೊ ಲೆಟ್ಸ್ ವೆಯ್ಟ್. ಓಕೆ, ವೇಣು ಅವರು ಬೆಳಗ್ಗೆಯಿಂದ ಫುಲ್ಲು ಮಸ್ತಾಗಿ ಫೋನ್ ಗಾಯ್ಸ್, ಬೆಳಗ್ಗೆಯಿಂದ ಲಿಟ್ರಲಿ ನನಗೆ ವಂಶಿ ಫೋನ್ ಮಾಡಿ ಸಾಯಿಸ್ತಾ ಇದ್ದಾನೆ ಸೀರಿಯಸ್ಸಾಗಿ. ಗೈಸ್, ಲಿಟ್ರಲಿ ಬೆಳಗ್ಗೆಯಿಂದ ವಂಶಿ ನನಗೆ 100 ಸರಿ ಫೋನ್ ಹಾಕಿ ಆ ಕೇಕ್ಗೆ ಮಾಡಿಫಿಕೇಷನ್ ಸ್ವಲ್ಪ ಕೊಟ್ಟಿದ್ವಿ. ಓಕೆನಾ, ಆ ಮಾಡಿಫಿಕೇಷನ್ ಮಾಡ್ಸೋಕ್ಕೆ 3 ಲೀಟರ್ ನಂದು ಮಾಡಿಫಿಕೇಷನ್ನು. ಆ್ಯಕ್ಚುಲಿ ದುಬೈ ಅಂದ್ಬಿಟ್ಟು ಮಾಡಿಸ್ತಾ ಇರೋದು. ಎವ್ರಿ ಟೈಮ್ ನಾವು ಫ್ರೆಂಡ್ಸು ಆದಾಗಲಿಂದ ಅದೇ ಥರ ಮಾಡಿಸ್ತಾ ಇರೋದು, ದುಬೈ ಅಂದ್ಬಿಟ್ಟು. ಸೊ 3 ಲೀಟರ್ ನಂದು ಮಾಡಿಫಿಕೇಷನ್ ಇದೆ. 2 ಲೀಟ್ರ್ ಅವನು ಮಾಡಿಸ್ತೀನಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಈ ಥರ ಅದು ಬೇಕು ಇದು ಬೇಕು ಅಂತ ಸುಸ್ತಾಗೋಗ್ತಾ ಇದೆ ನನಗೆ. ಅದು ಏನಕ್ಕೆ ಫೋನ್ ಮಾಡ್ತಾ ಇದ್ದಾನೋ ನನಗೆ. ಸರಿ ಆಯ್ತು, ಏನೇನೋ ಮಾಡಿಸ್ಕೊಳ್ಳೋ ಅಂತ ಹೇಳ್ತಾ ಇದ್ದೀನಿ, ಅವ್ನು ಕೇಳ್ತಾ ಇಲ್ಲ. ಫೋನ್ ಹಾಕ್ತಾನೆ, ಮಚ್ಚ ಊಟ ಆಯ್ತಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೀನಿ ಮಚ್ಚ ಅಂತಾನೆ. ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ ಸೀರಿಯಸ್ಸಾಗಿ. ಚೆನ್ನಾಗಿರುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೋ ಗೈಸ್. ನಾನು ಇವಾಗ ತಾನು ಲೆಟ್ಸ್ ಗೋ ಅಂದ್ಬಿಟ್ಟಿಟ್ನಾ ನೋಡಿ. ವಂಶಿ ಫೋನ್. ಏನೋ ಮನೆಗೆ ಬರ್ಬೇಕಂತ. ಯಾರು ಹೇಳಿದ್ದು? ಏನಂತ? ಕೇಕ್ ಕಟ್ಟಿಂಗ್
ಹಿಂಗ್ ಕಾತ್ಕೊಂಡವ್ರಂತ. ಸರಿ ನೀನು ಬಾಗುರು ನೀನು ಇಲ್ಲಿಗೆ ನೀನು ಎತ್ಕೊಂಬಾರೋ ಯಾಕೋ. ಪಾಪ ರಾಜಣ್ಣಗೆ ಹೇಳಿದ್ನಲ್ಲ RR fish land ಅಂತ. ನಾನು ರಾಜಣ್ಣಗೆ ಹೇಳ್ದಿಲ್ಲ ಬಂದ್ಬಿಟ್ಟು ಬಾ. ಆ್ಯಕ್ಚುಲಿ ಬಾಬು ರೆಡ್ಡಿಗೆ ಏನು ಗೊತ್ತೇಳಿರೋದು, ಫೋಟೋ ಕಳಿಸೋ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಏನಕ್ಕೆ ಅಂದರೆ ಬ್ಯಾನರ್ ಮಾಡಿಸ್ತಾ ಇದ್ದೀರಿ ಫೋಟೋ ಕಳಿಸೋ ಅಂದರೆ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಏ ಬಾಬು ಬಾರೋ. ಹಾಂ ಇಷ್ಟೇ ಇಷ್ಟೇ. ಹಾಯ್ ಗಾಯ್ಸ್, ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೊಂತ ಜಸ್ಟ್ ಐ ಆಮ್ ಲಿವಿಂಗ್ ಬಾಯ್. ಗೈಸ್ ಏನು ಗೊತ್ತಾ ಮ್ಯಾಟ್ರು, ಹಾಂ ಫೋಟೋ ಕಳಿಸು ಅಂದರೆ ಫೋಟೋ ಕಳಿಸ್ಬಿಟ್ಟಿದ್ದಾನೆ, ಬ್ಯಾನರೇ ಮಾಡಿಸಿಲ್ಲ. ಫುಲ್ ರೋಲ್ ಮಾಡಿದ ನಂಗೆ ರಾತ್ರಿ ಕನ್ಸಲ್ಲೆಲ್ಲ ಅದೇ. ಏನು ಬ್ಯಾನರ್? ಹ್ಞೂ ಸೀರಿಯಸ್ ಆಗಿ ದೇವರಾಣ ಮಾಮ, ಅದಕ್ಕೆ ಬೆಳಗ್ಗೆ ಫೋನ್ ಹಾಕಿದ್ದು ನಿಂಗೆ. ಓಕೆ ಗೈಸ್, ಇದು ಮಕ್ಕರಾಗಿದೆ ಸೀನ್ಸ್. ಸಿ ಯು ಬಾಯ್. ಇದೇನ್ ನನ್ ಸೆಟಪ್ ಏನೋ. ಗೈಸ್ ಅವಾಗಲಿಂದ ಏನು ತೋರಿಸಿದ್ನಲ್ಲ ನಿಮಗೆ, ಎಷ್ಟು ಸರಿ ಫೋನ್ ಹಾಕಿದ್ದಾನೆ ಬೆಳಗ್ಗೆಯಿಂದ ಅಂದ್ಬಿಟ್ಟು. ಈ ನನ್ನ ಮಗ ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು ಅಂತ ಕೇಳಿದ್ರೆ ನೀನು ನನ್ನ ಸೆಟಪ್ 10 ಸಲ ಫೋನ್ ಆಗ್ತಾ ಇದೆಯಾ ಅಂತ ಇದ್ದಾನೆ. ಏನು ಬೇವರ್ಸಿ ನನ್ನ ಮಗ ಇರ್ಬೇಕು ಹೇಳಿ ನೀವೇ. ಏಯ್ ಜನು ಪ್ಯಾಕ್ చేస్తవా? ಎಲ್ಲಪ್ಪ ಇದ್ದ ಇನ್ನೂ ಮಾಡಿಸಿಲ್ವಾ ಪ್ಯಾಕಿಂಗು? ಪ್ಯಾಕಿಂಗ್ ಬೇಡ ಅಂತ ಕರ್ಕೊಂಡ್ಬಂದವ್ನಲ್ಲ. ಏಯ್ ಮಚ್ಚಾ, ಪ್ಯಾಕಿಂಗ್ ಬೇಡ ಸುಮ್ಮನೆ ಇರು. ಅನ್ಕೊಂಡಿದ್ವಿ ಮಚ್ಚ ಒಂಥರ ಸರ್ಪ್ರೈಸ್ ಆಗಿರ್ಲಿ ನಾವು. ಯಾಕೋ ಏನಾಗಿದೆ ಗೊತ್ತೇನೋ, ನಿಂಗೇನೋ ತಲೆ ಬೇಡ ನನ್ಗೆ ಇವಾಗ. ಮಮ್ಮಿಗೆ ಏನಂತ ಹೇಳವ್ರೆ, ಹ್ಞೂ ಅಕ್ಕ ಕೆಲ್ಸ ಮಾಡ ಅಕ್ಕ, ಹ್ಞೂ ಅದೇನೋ ಬೆಳ್ಳಿ ರಥ ಏನೋ ತರಿಸ್ತವ್ರಂತೆ, ಹುಡುಗರು ಮಾತಾಡ್ಕೊಂತ ಇದ್ರು ಅಂತ ಹೇಳವ್ರಪ್ಪ. ಯಾರು? ಯಾರ ಕೆಲ್ಸ ಕೇಳಿರೋದು ಆಂಟಿ ಕೇಳಿದ್ರೆ ಇವ್ರು ಏನ್ ಬೆಳ್ಳಿ ರಥವೇ ಮತ್ತೆ ಬೆಳ್ಳಿ ರಥ ಅಂತ. ఏయ్ కుమారస్వామి, నేను నీకు చెప్పినాను ఇది చెప్పించుకోరా, గిఫ్ట్ ప్యాకింగ్ చెప్పించుకోరా అలంతే. ಏನನ್ನ ಮಾಡ್ಕೋ, ಗಿಫ್ಟ್ ಇರ್ಬೇಕಷ್ಟೇ. ಬಾಕ್ಸ್ ಒಂದು ಗಿಫ್ಟ್ ಒಂದು ಇರ್ಬೇಕಷ್ಟೇ. ಇನ್ನೇನು ಅದನ್ನ ಇದಕ್ಕೆ ರ್ಯಾಪರ್ ಸುತ್ಕೊಂಡ್ಬರ್ತೀಯಲ್ಲ. ಸರಿ ಇರಪ್ಪ, ಆಯ್ತು. ಎಲ್ಲ ಅದೇ ಮಾಡ್ಸ್ಕೊಂಡ್ ಬರ್ತೀನಿ ಅಷ್ಟೇ. ಮಚ್ಚಾ ಸರ್ಪ್ರೈಸ್ ಆಗಿರ್ಲಿ ನಾವು. ಸರ್ಪ್ರೈಸಿಂಗ್ ಆಗಿ ಮಾಡಿಸ್ತೀನಿ. ಹ್ಞೂ ಶಾಕ್ ಆಗ್ಬೇಕು, ಸರ್ಪ್ರೈಸ್ ಆಗ್ಬೇಕು. ಅದಂತ ಹೇಳ್ಬಿಟ್ಟು ದೊಡ್ಡ ಬಾಕ್ಸ್ ಎತ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಕವರ್ ಮಾಡಿಬಿಟ್ಟು. ಗೈಸ್ ನೋಡಿದ್ರೆ ಎಂತ ನನ್ನ ಮಗ ಅಂದ್ಬಿಟ್ಟು ಇವನು. ಗೈಸ್ ಈಗ ಏನಂದರೆ ಹಿತೇಶ್ ಮನೆಗೆ ಹೋಗಿದ್ದಾನೆ. ಹಿತೇಶ್ ಬರೋಷ್ಟರಲ್ಲಿ ಫುಲ್ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಅನ್ಕೊತಾ ಇದ್ರಿ. ಏನಂದರೆ ಬ್ಯಾನರ್ ಎಲ್ಲ ಇಲ್ಲಿ ಫಾರ್ಮಲ್ಲಿ ಕಟ್ಬಿಟ್ಟು, ಫೋನ್ ಮೇಲೆ ಫೋನ್ ಮಾಡಿಬಿಟ್ಟಿದ್ದಾರೆ ಪೈಸದ. ಬ್ಯಾನರ್ ಎಲ್ಲ ಕಟ್ಬಿಟ್ಟು ಫುಲ್ ಲಾಂಚ್ ಮಾಡೋಣ ಹಿತೇಶ್ ಎಂಟ್ರಿಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ವಂಶಿ ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಇವಾಗ ಆಗುತ್ತೆ. ಗೈಸ್ ಬ್ಯಾನರ್ ಒಳಗಡೆ ಹೂವು ಹಾಕ್ಬಿಟ್ಟು ನೋಡಿ ಇಲ್ಲಿ ಕಟ್ಟೋಣ ಅನ್ಕೊತಾ ಇದ್ದೀವಿ. ನೋಡೋಣ ಪ್ಲ್ಯಾನ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟೆಲ್ಲ. ಓಹೋ ರಾಜಪ್ಪ, ಏಯ್ ಚಂದು ಬಾ ಮಚ್ಚ. ಇವಾಗ ಏನು ಗೊತ್ತಾ ಮ್ಯಾಟ್ರು ಏನು ಅಂದರೆ, ಇವಾಗ ಹಿತೇಶ್ ಮನೆಗೆ ಹೋಗಿದ್ದಾನೆ. ಮನೆಯಲ್ಲಿ ಏನೋ ಕರೀತಾ ಇದ್ದಾರೆ ಅಂದ್ಬಿಟ್ಟು ಹೋಗಿದ್ದಾನೆ. ಅರ್ಧ ಗಂಟೆ ಬರ್ತೀನಿ ಅಂದ್ಬಿಟ್ಟು ಹೋದ. ಸೊ ನೀವು ಅರ್ಧ ಗಂಟೆ ಒಳಗಡೆ ಬಂದರೆ ಬ್ಯಾನರು ಇಲ್ಲಿ ಇದಿದೆಯಲ್ಲ ವಾಲು, ಅಷ್ಟುದ್ದ ಮೇಲೆಯಿಂದ ಕಟ್ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಇದು ಹೂವು ಹಾಕ್ಬಿಟ್ಟು ಹಿತೇಶ್ ಎಂಟ್ರಿಗೆ ಅದನ್ನು ಇದು ಮಾಡೋಣ ಅಂದ್ಬಿಟ್ಟು ಮಸ್ತಾಗಿರುತ್ತೋ ಮಚ್ಚ. ಆ ಥರ ಮಾಡೋಣ ಅಂದ್ಬಿಟ್ಟು ನೀವು ಎಷ್ಟು ಅಗೋ ಇನ್ನೂ ಕಿಟ್ಕ್ಯಾಟ್ ಹಾಕ್ರಿ ಅಂತ ಇದೆಯಾ ಬೇವಾರ್ಸಿ? ಇನ್ನೂ ಇವಾಗ ಕಿಟ್ಕ್ಯಾಟ್ ಹಾಕ್ರಿ ಅಂತ ಇದೆಯಾ? ಆಗೋ ಗೈಸಿ, ನಾನು ಹೋಗಿ ಇವ್ರನ್ನ ಕಳ್ಸದ್ನಲ್ಲ ಗೈಸ್. ಏನಂದರೆ ಇವಾಗ ಹೂವು ಬೇಕಿತ್ತು. ಹೂವು ಪಕ್ಕದಲ್ಲಿ ಶಿವಣ್ಣದ ದೊಡ್ಡಲ್ಲೇ ಇದೆ ಗೈಸ್. ಏನು ಅಂದರೆ ನಮಗೆ ನಮ್ಮೆಲ್ಲರ ಬರ್ಡೇಸು ಒಬ್ಬರದು ಅಲ್ಲ ಇಬ್ಬರದು ಅಲ್ಲ, ನಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಬರ್ಡೇಗೂ ಒಂಥರ ಸ್ಪೆಷಲ್ ಮೂಮೆಂಟ್ ಥರ ಮಾಡ್ತಾರೆ. ಸೊ ಅದಕ್ಕೆ ನಾವು ನಮ್ಮ ಬಾಯ್ಸೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಈ ಸಲ ಅಂದರೆ ಪ್ರತಿ ಸಲಿನೂ ಮಾಡ್ತೀವಿ, ಬಟ್ ಈ ಸಲ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಏನೋ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಒಂಥರ ಚಿಕ್ಕದಾಗಷ್ಟೇ ನಮ್ಮ ಕೈಯಲ್ಲಿ ಏನಾಗಿದೆಯೋ ಆ ಥರ ಕೊಡ್ತಾಯಿದ್ದೀವಿ. ಸೊ ಆ ಥರ ಮಾಡಿಕೊಂಡು ಹೋಗೋಣ ಮಾಡೋಣ ಅಂದ್ಬಿಟ್ಟೆಲ್ಲ ಮಾತಾಡಿಕೊಂಡು ಬಾಯ್ಸೆಲ್ಲ ಹಿಂಗೆ ಥಿಂಕ್ ಮಾಡಿದ್ದೀವಿ.
ಸೊ ಆ ಪ್ಲ್ಯಾನ್ ಯಾವ ಥರ ಸರ್ಪ್ರೈಸ್ ಆಗಿರುತ್ತಾ ಹಿತೇಶ್ಗೆ, ಇಲ್ಲ ಅಂದರೆ ಮಾಮೂಲಿ ಕ್ಯಾಶುಯಲ್ ಆಗಿರುತ್ತಾ ನೋಡೋಣ. ಸರ್ಪ್ರೈಸ್ ಆಗೇ ಆಗ್ತಾರೆ, ಬಿಕಾಸ್ ಈ ಥರ ಸ್ಪೆಷಲ್ ಮೂಮೆಂಟ್ಸು ಮಾಡೋಣ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನೋಡಿ ಇಲ್ಲಿ ವಾಹ್ ವಾರ ಯಪ್ಪ, ನಾನು ಮರ್ತುಬಿಟ್ಟು ಬಂದ್ಬಿಟ್ಟೆ ಇತ್ತು ಇಲ್ಲಿ ಓಡಾಡ್ತಾ ಇರುತ್ತೆ ಅಂದ, ನಾನು ಮರ್ತು ಬಂದುಬಿಟ್ಟಿದ್ದೀನಿ. ಒಬ್ಬನೇ ಬೇರೆ ಬಂದಿದ್ದೀನಿ, ಅವ್ನು ಚಂದು ಶಿಕ್ಷಣ ಬರ್ತೀನಿ ಅಂದ, ಚಂದ್ಗನ್ ಬಂದೇ ಇಲ್ಲ, ಬೇವರ್ಸಿ ನನ್ನ ಮಗ. ನೋಡಿ ಇದೇ ಫಾರ್ಮು, ಇಲ್ಲೇ ಪಕ್ಕದಲ್ಲೇ ಶಿವಣ್ಣ ತೋಟ ಇದೆ, ಶಿವಣ್ಣ ಹೂ ತೋಟ, ಇದು ಹೂ ತೋಟ. ಗಾಯ್ಸ್ ಇಂಥ ನನ್ನ ಮಕ್ಕಳು ಇರೋದೇ ನಮ್ಮನ್ನು ಬೇಜಾರು ಮಾಡೋಕ್ಕೆ, ಡವ್ಗಳ ಹತ್ರ ಮಾತಾಡಿಕೊಂಡು. ನೋಡಿ ನನ್ನ ಪರಿಸ್ಥಿತಿ ನೋಡಿ, ಇದು ತಂದಿಲ್ಲ, ಬ್ಯಾಗ್ ತಂದಿಲ್ಲ ಅಂದ್ಬಿಟ್ಟು ಜಾಬ್ ಇದು ಪುಲ್ಲವರದು ಅಪ್ಪರದು ಇದೆಯಲ್ಲ ಜಾಬು. ಏಯ್ ಆಗೋ ಗೈಸ್ ಬಿದ್ದ ಚಂದು. ಯಪ್ಪ ಗೈಸ್ ನಾನು ಕಷ್ಟ ಪಡ್ಕೊಂಡು ನೋಡಿ ಇದರಲ್ಲಿ ಈ ಕಡೆ ಜೋಬಿಯಲ್ಲಿ ಎಲ್ಲ ಹಿಂಗೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗ ಇವಾಗ ಬಂದ್ಬಿಟ್ಟು ಎರಡು ಹೂವು ಕಿತ್ತ ಅಷ್ಟೇ, ಮತ್ತೆ ಸಾಕು ಬಾರು ಅಂತೆ ಬೇವರ್ಸಿ ನನ್ನ ಮಗ. ಇಲ್ಲಿ ಬರಬೇಕಾದ್ರೆ ಬಿದ್ದ ಸರಿಯಾಗಿ. ನಿಮ್ಮ ತಾಯಣೆ ಹೇಳೋ ಮಚಾರಿ ಇನ್ನು ಬಿದ್ದಿಲ್ಲ ಅಂತ. ತಾಯಣೆ ಬಿದ್ದಿಲ್ಲ, ಆಯಣೆ ಅಲ್ಲ ತಾಯಣೆ. ಇವ್ನು ನನ್ನ ಬಿಡಲ್ಲ ಲೇ, ವಂಶಗ್ಯಾನ್ ಲೇ. ಹಲೋ ಗೈಸ್, ಓಂ ಪ್ರತೀಕ್ ಚಂದ್ರ ಯಾದವ್ ಬಂದಿದ್ದಾರೆ. ಫೋನ್ ಹಾಕಿದ್ದು ಕನಸಲ್ಲಿ ಬಂದಿದ್ಯೋ ಏನಕ್ಕೆ ಎಲ್ಲಿ ಅದಕ್ಕೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡಿದ್ದೆ. ಗೈಸ್ ಇವರು ನಮ್ಮ ಮಯೂರವರು, ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ ಪಾಂಡ ಕಡೆಯಿಂದ ಒಂದು ಫ್ರೆಂಡ್, ಕ್ಲೋಸ್ ಫ್ರೆಂಡು. ವಿದ್ಯಾನಾರಾಯಣಪುರ ಅಲ್ಲಿ, ವಿದ್ಯಾನಾರಾಯಣಪುರ ತಾನೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಇವ್ರದೇ ಅದು, ಇವ್ರ ಜಾಗದಲ್ಲೇ ಕಟ್ಟಿರೋದು, ಇವರೇ ಕಟ್ಸಿರೋದು. ಆ ಜಾಗಕ್ಕೆ ನಾವೇ ಇದು ಸೈಟ್ ಎಲ್ಲ ಇದು ಮಾಡಿರೋದು. ಅದನ್ನ ಮೆಜರ್ಮೆಂಟ್ ಮಾಡಿರೋದೆಲ್ಲ ನಾವೇ. ಅದ್ರ ಮೆಜರ್ಮೆಂಟ್ ಮಾಡಿ ಸರ್ವೇಯರ್ ನಾನು, ಬಾಬು ರೆಡ್ಡಿ ಅಂತ ಸಿವಿಲ್ ಕಾಂಟ್ರಾಕ್ಟ್ ಇಂಜಿನಿಯರ್. ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ಇದು ಅವ್ರಿಗೆ ಫೋನ್ ಮಾಡಿ ನಾನು ನಿಮಗೆ ಆಪರ್ಚುನಿಟಿ ಕೊಡ್ತೀನಿ. ಥ್ಯಾಂಕ್ ಯು. ಇವಾಗ ನೋಡಿ ಹೂವು ಎಲ್ಲ, ಈಗ ನೋಡಿ ಇಷ್ಟು ಹೂವು ಅಲ್ಲಿ ಚಂದು ಇಷ್ಟೇ ಹೂವು ಕಿತ್ತಿದ್ದು, ಚಂದು ಇಷ್ಟೇ ಹೂವು ಕಿತ್ತಿದ್ದೀನೆಲ್ಲ ನಾನೇ ಜೋಬಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬಿಸ್ಕೊಂಡ್ಬಂದಿದ್ದೀನಿ. ತಾಯಣೆ ಇವಾಗ ಅಷ್ಟೇ ಹೂವು ಜಾಸ್ತಿ ಆಯ್ತು ಬ್ಯಾನರ್ಗೆ. ಅದಕ್ಕೆ 3 ಕಿತ್ಕೊಂಬರೋದು ಅಲ್ಲಿಂದ. ಏನ್ ಕೆಜಿ ಕಿತ್ಕೊಂಡ್ಬಂದು ವೇಸ್ಟ್ ಮಾಡಿದ್ಯಾ? ಪರವಾಗಿಲ್ಲ, ಬೀಳ್ಲಿ ಬಿಡು. ಪಾಪ ಮಾರ್ಕೆಟ್ಗೆ ಹಾಕ್ಬೇಕು. ಶಿವಣ್ಣ ಮಾರ್ಕೆಟ್ಗೆ ಹಾಕಲ್ಲ, ಆಗ್ಬೇಕು. ರೈತನ ಪಾಪ ಬೆಳ್ದಿರೋದು ಇನ್ನೇನ್ ಮಾಡ್ಬೇಕು? ಮಾರ್ಕೆಟ್ ನಮ್ದೇ. ಈ ತರ ಏನ್ ಮಾಡ್ತೀರಾ? ಇನ್ನೂ ಕಾಯ್ತಾ ಇದೀವಿ ಗೈಸ್, ಬ್ಯಾನರ್ಗೆ ಎಲ್ಲ ಕಾಯ್ತಾ ಇದೀವಿ. ಬ್ಯಾನರ್ ಬಂದಿದೆ, ಫುಲ್ ರೋಲಿಂಗ್ ಹೊಡ್ಬಿಟ್ಟು. ಇನ್ನ ಬ್ಯಾನರ್ ಬಂದಿಲ್ಲ, ಬೇವರ್ಸ್ ನನ್ನ ಮಗನೇ. ಅಲ್ಲಿ ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಟ್ಬಿಟ್ಟು ಅಲ್ಲಿ ರೋಲ್ ಮಾಡಿಬಿಟ್ಟು ಹಿತೇಶ್ ಬಂದಿದೆ ಅಲ್ಲಿ. ಹಲೋ, ಎಲ್ಲಿಗೆ? 15 ಅಡಿ ಅಂದ್ರೆ ಅಷ್ಟೇ ಬರುತ್ತೆ ಅಷ್ಟೇ. ಓ ಗೈಸ್, ಇವರು ಹೀರೋ ಅವ್ರು ಬಂದರು. ಹೇಳಿ. ಅಲ್ಲ ನಿಮ್ದು ಆಡಿಷನ್ಸ್ ಸೆಲೆಕ್ಟ್ ಆಗೋಗಿದ್ದಾರಾ? ಅಲ್ಲ, ಅವ್ರಿಗಿಂತ ಬೆಸ್ಟ್ ಯಾರನ್ನ ಕೊಟ್ರೆ ನಮ್ಮ ಕಡೆಯಿಂದ. ಅದೆಲ್ಲ ಬೇಡ, ಅದಕ್ಕೆ ನೇತಾಕೋಣ ಅಲ್ಲಿಂದ. ಇದೆಲ್ಲ ಏನು ಕಟ್ತೀಯಾ? ಈ ಮರಕ್ಕೆ ಹತ್ತೀಯನೋ? ಅಷ್ಟೇ. ಎಷ್ಟೋ ತೆಗ್ಬೇಕು ಮರಕ್ಕೆ. ನಾನು ವಿಡಿಯೋ ಮಾಡೋದನ್ನು ಹೇಳಿಕೊಟ್ಟಿರೋದಕ್ಕೆ ಬಂದ ಇವರು ಕುಮಾರಸ್ವಾಮಿ ಮತ್ತೆ ವಂಶಿ ಬರೋಷ್ಟರಲ್ಲಿ ಹಿತೇಶ್ ಬಂದ್ಬಿಟ್ಟ, ಆ ಕಡೆ ಕಳಿಸ್ಬಿಟ್ಟು. ಸರ್ಪ್ರೈಸ್ ಅನ್ಕೊಂಡೆ, ಈ ಥರ ಸರ್ಪ್ರೈಸ್ ಅನ್ಕೊಂಡಿಲ್ಲ, ಅವರೇ ಕೊಟ್ಬಿಟ್ರೆ ಸರ್ಪ್ರೈಸ್. ಅಲ್ಲಿ ಚಂದು ಬ್ರೋ ಅವ್ರು ನೋಡ್ಬೋದು. ಆಮೇಲೆ ತೋರಿಸ್ತೀನಿ, ಇವಾಗ ತೋರಿಸ್ಬಿಟ್ಟು. ಬ್ಯಾನರ್ ಕಂಪ್ಲೀಟ್ ಆಗಿ ಆಮೇಲೆ ರಿವೀಲ್ ಮಾಡ್ತಾರಂತೆ, ಮಾಡಲಿ. 10 ರೂಪಾಯಿಗೆ 100 ರೂಪಾಯಿ ಆಕ್ಟಿಂಗ್ ಅಂತಾರೆ ನೋಡಿ. ಕಟ್ ಮಾಡ್ಕೊಡೋದು.
ಹೇಳಿ ಸೆಂಟ್ರ್ ತಂದು ಬೇಕಾ ಸೆಂಟ್ರ್ ಕೊದ್ಲೆ ಎದೋರೆ ಪ್ಲೀಸ್ ಟೆಲ್ ಅಲ್ಲಣ್ಣ ಕೆಟ್ಟಕ್ ಮಾತ್ರ ಮಾಡಿ ಕಟ್ಟಿಡ್ಲು ಕೆಟ್ಟಕ್ ಮಾತ್ರ ಮತ್ತೆ ನೋಡಿ ಫನ್ ಅಂಡ್ ಫ್ರಸ್ಟ್ರೇಷನ್ ಎಲ್ಲ ಒಟ್ಟಿಗೆ ನಮಗೆ BP ಶುಗರ್ ಏನೇನ ಬಂದ್ರು ನಾನು ರಿಸಲ್ವ್ ಇಲ್ಲಿ ಬಾಬು ರೆಡ್ಡಿ ಅವರು ಒಳ್ಳೆ ಬ್ರದರ್ಹುಡ್ ಸ್ಪೀಚ್ ಕೊಡ್ತಾ ಇದ್ದಾರೆ. ಬಿಡು ಸಾಕಾಯ್ತು. ಇವನು ಗೈಸ್ ಪ್ರೀತಿ ತೋರಿಸಿ ಅಂದ್ರೆ ಯಾವಾಗ ಅಂದ್ರೆ ಅವಾಗ ತೋರಿಸ್ತಾರೆ ಗೈಸ್. ಸುಟ್ಕೋ ಹಚ್ಚಿಡಿ ನೋಡಿ ವ್ಯಾನಲ್ಲಿ ಎಲ್ಲ ಹೂವು ಹಾಕಿ ಅಷ್ಟು ಕಟ್ತಾ ಇದ್ದಾರೆ. ಇದು ಪೈನ ಮಾತ್ರ ಕರೆಕ್ಟ್ ಶಿವಣ್ಣ. ಓಕೆ ಫೈನಲಿ ಕಂಪ್ಲೀಟೆಡ್. ಒಂದು ಒಗ್ಗೆ ಸೈಜ್ ಕೆತ್ಕೊಂತ ಗೈಸ್ ಇವಾಗ ಏನೋ ಒಂದು ಮಾಡ್ತಾ ಇದೀವಿ, ಗೊತ್ತಿಲ್ಲ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಆಗ್ಲೇ ಟ್ರಯಲ್ ಮಾಡೋಣ ಅನ್ಕೊಂಡೆ. ಬಟ್ ಸುವರ್ಣ ಪ್ಲಾನ್ 100% ಆಯ್ತುಂದಾ 100%. ಗೈಸ್ ಏನು ಶಿವಣ್ಣ ಹೇಳ್ತಾ ಇದ್ದಾನೆ ಆಗುತ್ತೆ ಅಂದ್ಬಿಟ್ಟು. ಲೆಟ್ಸ್ ಟ್ರೈ. ನೋಡಿ ಈ ಗೋಡೆಗೆ ಹಾಕ್ಬೇಕು ಅಂದ್ಬಿಟ್ಟು ನೋಡಿ ನೋಡೋಣ. ಪಾಡು ಗಜಾಲ ಪಾಡು ಅಲ್ಲ ಬ್ಯಾನರ್ ರಿವೀಲಿಂಗ್ ಫ್ಲಾಶ್ ಮಾಬ್. ಹಾಯ್ ಗೈಸ್, ಐ ಆಮ್ ಬಾಬು. ಐ ಥಿಂಕ್ ಯು ನೋ ಹೂ ಐ ಆಮ್. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಎದುವ್ರನ್ನ ತೋರಿಸ್ತೀನಿ ನೋಡಿ. ಈಸ್ ವೆರಿ 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 ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ನೀವು ಯಾವತ್ತೇ ನೋಡಿರಿ ಬಂದು ಅಂಬು ಅಂತ, ಅಂಬರೀಷ್ ಅಂತ, ಇವ್ರು ಅಂತ ಮನುಷ್ಯ ನಾನು ನೋಡಿರಲ್ಲ ಗೈಸ್. ನಿಜವಾಗ್ಲೂ ಎಕ್ಸಲೆಂಟ್ ಗೈಸ್. ಇವ್ರ ಥರ ನೀವು ಐಫೈ ಪ್ರೊಫೈಲ್ನ ಬಿಡಿಸೋ ತಾಕತ್ತು ದಮ್ಮು ಯಾರಿಗೂ ಇಲ್ಲ ಗೈಸ್. ಇವ್ರು ಪುನೀತ್ ಬ್ರೋ ಅಂತ, ನಿಮ್ಗೆ A to Z ಬೆಂಗಳೂರಿಂದ ಹಿಡಿದು ಚಿಕ್ಕಮಂಗ್ಳೂರ್ವರೆಗೂ, ಚಿಕ್ಕಮಂಗ್ಳೂರಿಂದ ಹಿಡಿದು ಬಿಡ್ದಿವರೆಗೂ ನಿಮ್ಗೆ ಏನು ಬೇಕು ಗೈಸ್ ಎಲ್ಲ ಮಾಡ್ಕೊಡ್ತಾರೆ. ನಂಬರ್ ತಗೊಳ್ಳಿ. ನೋಡಿ ಕಿಟಿ ಬ್ರೋ ಅಂತ, ನಿಮ್ಗೆ ಏನಾದರೂ ಫಾಸ್ಟ್ ಕಾನಲ್ಲಿ ಅಪ್ಪಿ ತಪ್ಪಿ ಬಿಲ್ಡಿಂಗ್ ಪ್ರಾಬ್ಲಮ್ ಆದ್ರೂ ಇವ್ರನ್ನ ಕೇಳ್ಬೋದು. ಇವ್ರು ಎದು ಅಂತ ನಮ್ಮ ಬಾಸು. ಇವ್ರು ಯಾವತ್ತೇ ಇದ್ರು ಏನೇ ಆಗಲಿ ನಮ್ಗೇನೇ ಮಾಡ್ತಾರೆ. ಹಿತೇಶ್ದು ಬರ್ಡೇ ಗಾಯಸ್ ಇವತ್ತು. ಇದು ಸಮಥಿಂಗ್ ಡಿಫ್ರೆಂಟ್ ಅನ್ಕೋಬೋದು. ನಮ್ಮ ವಂಶಿ ಅಂತಿದ್ದಾನೆ. ಆಕ್ಚುಲಿ ಇವ್ನ ಸಪೋರ್ಟ್ ಜಾಸ್ತಿ ಇದೆ ಗಾಯ್ಸ್. ಚಿಕ್ಕಬಳ್ಳಾಪುರ ಎಲ್ಲ ಹುಡುಗರು ಇಂಥ ಒಂದು ಸಿಗಲ್ಲ ಗಾಯ್ಸ್ ನಿಮ್ಗೆ. ಚಿಕ್ಕಬಳ್ಳಾಪುರ ಎಲ್ಲ ಹುಡುಗರು ಇಂಥ ಒಂದು ಸಿಗಲ್ಲ ಗಾಯ್ಸ್ ನಿಮ್ಗೆ. ಇಲ್ಲಿ ಬಂದು ಡಿ ವಿ ಋತಿಕ್ ಅಂತ ಆಕ್ಚುಲಿ ತೋರಿಸ್ಬಾರ್ದು ನಾವು. ಆಕ್ಚುಲಿ ಇದು ಕುಮ್ರಾನ್ ಅಂತ, ಇವನು ಬೀಳ್ತಿರೋ ಹುಡುಗಿರೇ ಇಲ್ಲ ಗಾಯ್ಸ್. ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವ್ರಿಗೆ ಇಲ್ದಿರೋ ಹುಡುಗಿ ಫಾಲೋಂಗ್ ಇಲ್ಲ ಗಾಯ್ಸ್. ನೋಡಿ ಅದೇ ನಾಳೆ ಬೆಳಗ್ಗೆ ಹಾಕ್ತಿವಿ. ಇಲ್ಲಿ ನೋಡಿ ನಮ್ಮ ಬಾಸ್ ಕಾಯ್ತವ್ರೆ, ಮಿಸ್ಟರ್ ಶಿವ ಬಾಸ್. ನೋಡಿ ಬಾಸ್, ಏನಾಗಲ್ಲ ಇದು ವಂಶಿ ನೋಡಿ ಗಾಯ್ಸ್. ಇವ್ ನಮ್ಮ ಯದು ಬಾಸ್ ಅಂತ, ಚಿಕ್ಕಬಳ್ಳಾಪುರಗೆಲ್ಲ ಗೊತ್ತಿರತ್ತೆ ಅನ್ಸುತ್ತೆ. ಆಕ್ಚುಲಿ ಗೈಸ್ ಸ್ವಲ್ಪ ಬಿಸಿ ಇದಾರೆ, ಅವ್ರಿಗೆ ಏನು ಕ್ಷಮಿಸ್ಬಿಡಿ. ಏನ್ ಗೊತ್ತಾ, ಕೇಕ್ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಬಿಸ್ಕೆಟ್ ಚೆನ್ನಾಗಿದೆ, ಇವಾಗ ಎತ್ಕೋಬೇಕು ಅಂತ ಹೇಳಿದ್ದಾರೆ. ಕೇಕ್ ರಿವೀಲ್ ಆದ್ಮೇಲೆ ತಿಂದ್ರು ಗೈಸ್. ಕೇಕು ನೋಡಿ, ಇದು ವಂಶಿದು, ಇದು ನಂದು, ಇದು ವಂಶಿದು.
ನೋಡಿ ನೋಡಿ ನಾನು ಹೇಳಿಲ್ವಾ ನೀ ನನ್ನ ಮಗ ಹಿಂಗ ಆಡ್ತಾನೆ ಅಂತ ಹೇಳಿಲ್ವಾ? Kamra, let's drink one by chai for You don't know English, right? Nora. ಯಾರು ಎತ್ಕೊಂಡ್ರು? ಫೆರ್ರಾರೋಚರೆಲ್ಲ ಎಕ್ಸ್ಬಿಟ್ಟಿದ್ದೀರಿ. ಫೆರ್ರಾರೋಚರೆಲ್ಲ ಎತ್ಕೊಂಡ್ಬಿಡ್ತಾ ಇದಾರೆ. ಸೊ ನಾವ್ ಎತ್ಕೊಳ್ಳೋಣ ಅನ್ಬಿಟ್ಟು ಸುಮ್ಮನೆ ಇಡಿಸ್ತಾ ಇದೀರಿ. ನೋಡ್ಕೊಳ್ಳಿ ಆಮೇಲೆ. ಮಚ್ಚ ಇಟ್ರಾ ಇಲ್ಲ. ಆಲ್ ಸೆಟ್ ಆಲ್ ಸೆಟ್ ಆಲ್ ಸೆಟ್. ಬ್ರೋ ಯಾವ ಸಾಂಗ್ ಹಾಕಿದ್ಯಾ? ಓಡಾಡ್ಬೇಡ್ರು. ಕೊಡಿ 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 ನೀವೇ ಕೊಡಿ. ಓಪನ್ ಮಾಡಿದ್ದೆ ಬ್ರೋ. ಇಲ್ಲ 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 ಇದನ್ನ ಓಪನ್ ಮಾಡ್ಲೇಬೇಕು ಇವಾಗ. A small gift from our batch. Uncle ಬನ್ನಿ 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 ಬನ್ನಿ. Uncle ಬನ್ನಿ please ಸರ್ ಉಂಡ್ರಪ್ಪ. ವಂಶಿ ಜಾಗ ಇಡಿ. ಸ್ವಲ್ಪ ಹಿಂದೆ ಬನ್ನಿ. ಓಪನ್ ಎಂಟು ಬತ್ತಾವ ಸೈಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಸ್ವಲ್ಪ ಹಿಂದೆ ಬರ್ರಿ. ವಿಡಿಯೋ ಆಗುತ್ತಾ ಬ್ರೋ? ಬ್ರೋ ಹಿಂಗೆ ವಿಷ್ಣು ದಾದ ನೋಡೋರ್ಗು ನೋಡಿ ಒಬ್ಳು ತಾಯಿ ಮಗು. ಜಾಗ ಬಿಡ್ರಿ, ಒಬ್ಬೊಬ್ರೆ ಬರ್ರಿ. ಜಾಗ ಬಿಡಿ. ಪ್ಲಾನ್ ಮಾಡಿದೀವಿ. ಫೋಟೋ ಅಂಕಲ್ಗೆ ಜೈ. ಇಬ್ರು ವಿಡಿಯೋ ಮಾಡ್ತಾ ಇದ್ದೀವಿ. ಆಫ್ ಮಾಡ್ರಪ್ಪ. ಆಫ್ ಶೇರ್ ಆದ್ರೆ ಕಾಪಿರೈಟ್ ಬರುತ್ತೆ. ಆಫ್ ಮಾಡ್ರಪ್ಪ. ಕಾಪಿರೈಟ್ ಬರುತ್ತೆ. ಆಮೇಲೆ ಹಾಕೊಳ್ಳೋಣ ಬೇಕಾದ್ರೆ. ವಿಡಿಯೋ ಮಾಡ್ತಾ ಇದ್ದೆ. ಫೋಟೋ ಇಲ್ಲ. ಫೋಟೋ ಇಲ್ಲ. ಫ್ಲಾಶ್ ಆನ್ ನನ್ನ ಫೋಟೋ ಬೇಡ. ಫ್ರೆಂಡ್ಸ್ ಫೈನಲಿ ಮಸ್ತಾಗಿ ಮಾಡಿದೀವಿ ಗೈಸ್. ಫೈನಲಿ ಅನ್ಕೊಂಡಾಗೆ ಆಗಿದೆ. ಅದು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂದ್ಬಿಟ್ಟು ಏನಿಲ್ಲ, ಚೆನ್ನಾಗಿ ಬಂದಿದೆ ಎಲ್ಲ. ಬಟ್ ನಾವು ಎಲ್ಲ ಬಾಯ್ಸ್ ಎಲ್ಲ ಹಾಕ್ಕೊಂಡು
ಒಂದು ಖಡ್ಗ ಕೊಟ್ಟಿದ್ದೀವಿ ಬಾಯ್ಸ್ ಎಲ್ಲ ತಲೆಗಿಷ್ಟು ಅಂದ್ಬಿಟ್ಟು ಮಾತಾಡಿಕೊಂಡು ಖಡ್ಗ ಕೊಟ್ಟಿದ್ದೀವಿ. ಬಟ್ ಅದ್ರ ಮೇಲೆ ಒಂದು ದುಬೈ ಅಂದ್ಬಿಟ್ಟು ಮಾಡಿಸಿದ್ವಿ. ಸೊ ಅದು ಆಗಿಲ್ಲ, ಬಟ್ ಆಗುತ್ತೆ ನೆಕ್ಸ್ಟ್ ಟೈಮು. ಆದರೆ ದೊಡ್ಡದಾಗೆ ಮಾಡೋಣ. ಇವ್ರು ನೋಡಿ, ಇವ್ರಿಷ್ಟೇ, ಇವ್ರ ಬಾಳಿ ಇಷ್ಟೇ. ಈ ಮಚ್ಚ ಫೆರಾರ್ ಆಚಾರಿಲ್ಲೋ ವಂಶಿ ಗೈಸ್. ಇವಾಗ ಎಲ್ಲ ಬಾಯ್ಸು ಒಂದೇ ಸಲ ಸೇರಿಬಿಟ್ಟು ಸ್ಟೆಪ್ ಆಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಗ್ರೂಪ್ ಫೋಟೋ ತಗೋತಾ ಇದ್ದೀನಿ ನೋಡಿ. ಒಂದೇ ನಿಮಿಷ ಹಂಗೆ ರೀ. ಗೈಸ್ ಅಂಕಲ್ಗೆ ಮೊನ್ನೆ ತಾನೆ ಶ್ರೀಮಂತ. ಬಾಬಾ ಡ್ಯಾನ್ಸ್ ನೋಡ್ತೀರಾ? ಬೇಕಾಗಿರೋದು ನಂಬರ್ 1 ವಿಟಮಿನ್ ಇಂಡಿಯಾ. ಇದರ ಆಂಟಿ ಎಲ್ಲ ಮುಗಿದು ಏನ್ ಮಾಡೋದು, ಇದು ಏನಕ್ಕೂ ಬಿಡ್ತಾ ಇಲ್ಲ.
ಗೈಸ್ ಇವರು ಚಂದು ಬ್ರೋ ಅಂತ ರೀಸೆಂಟ್ ಆಗಿ ಪರಿಚಯ ಇದ್ರು. ಎಲ್ಲ ನಿಮ್ಮಿಂದಾನೇಪ್ಪ ಗೆಲ್ತಿರೋದು. ನಿಮ್ಮಿಂದ ನಾವು ಕಲಿಬೇಕು. ಏನಿಲ್ಲ ನಿಮ್ದು ಟೀ ತುಂಬಾ ಚೆನ್ನಾಗಿದೆ. ಅವಾಗ್ಲೇ ಹಿಂಗೆ ಗೊತ್ತಾ, ಫುಲ್ ದಮ್ಮಲ್ಲಿದ್ರು ಅಣ್ಣ. ನಾವು ದಮ್ ಟೀ ಹಾಕ್ತಿವಿ, ಅಣ್ಣ ದಮ್ಮಲ್ಲೇ ಇದ್ರು ಅವಾಗ. ಚಂದು ಟ್ರೀ ಟೀ ಅಲ್ಲ ಟ್ರೀ. ಚೆನ್ನಾಗಿದೆ, ಟ್ರೀಗೆ ಆಗ್ಬಿಟ್ಟಿದೆ ಅದು ಇವಾಗ. ಟ್ರೀಗೆ ಆಗ್ಬಿಟ್ಟಿದೆ, ಪ್ಯಾರ್ಗೆ ಹೋಗ್ಬಿಟ್ಟಿದೆ. ಏನು ಬ್ಯಾಗ್ ತಿಂದ ತಕ್ಷಣ ನಂಗೊಂದು ಅಂತವನೆ. ಏನು ಅದು ಅರ್ಥ ಮಾಡ್ಕೊಳ್ಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಓ ನೀನ್ ಹಂಗ ನನಗೆ ಗಾಯಸ್ ಯಪ್ಪ ನಾನು ಸೀರಿಯಸ್ ಆಗಿ ಅನ್ಕೊಂಡಿದ್ದೀನಿ ಕುಮಾರಸ್ವಾಮಿ ಹಿಂಗೆ ಅನ್ಬಿಟ್ಟು. ನೋಡಿ ನೀನ್ ಹಂಗ ಕರೆಕ್ಟ್ ಆಗಿ ತೋರಿಸ ಹಿಂಗೆ ಇನ್ನೊಂದ್ಸಲಿ ಒನ್ಸ್ ಮೋರ್ ಹಿಂಗೆ ನಾನು ಸೀರಿಯಸ್ ಆಗಲ್ಲ ಹೆಂಗೆ. ಹಾಯ್ ಗೈಸ್, ಅಂಕಲ್ ಮೊನ್ನೆ ತಾನೇ ಅಂಕಲ್ ಆಗಿದ್ದಾರೆ ಅಫಿಷಿಯಲಿ. 5 years ಬ್ಯಾಕ್ ಆಗಿದೆಯಾ? 5 or 10? ನಾನು ನೋಡಿದ್ರೆ ಅಂಕಲ್ ತರ ಮಾಡ್ತಾ ಇದೆಯಾ ಕ್ಯಾಮರಾ? 5 years ಹಿಸ್ಟ್ರಿ ರೆಕಾರ್ಡ್ ಆಗ್ತಾ ಇಲ್ಲ. ಆಗ್ತಾ ಇದೆ. ನೀವೇ ತಿಳ್ಕೊಳ್ಳಿ ಎಷ್ಟಾಗಿದ್ದೇನೆ ಅಂದ್ಬಿಟ್ಟು. ಗಾಯ್ಸ್ ಇವ್ನು ಬೆಳಗ್ಗೆಯಿಂದ ಇವತ್ತು ಆಗಲ್ಲ, ಯಾವತ್ತೂ ಡಿಸ್ಟರ್ಬ್ ಮಾಡಿಲ್ಲ. ಹಾಯ್ ಗೈಸ್, ದಿಸ್ ಇಸ್ ವಂಶಿ, ಇಸ್ ವೆರಿ ಪ್ರೊಫೆಷನಲ್ ಅಂಡ್ ಇಸ್ ವೆರಿ ಗುಡ್ ಬಾಯ್. ಸಾಂಡ್ರಾ ಮಚಾನಿಗೆ ಗೈಸ್ ಬೆಳಗ್ಗೆ ನಾನು ಬಿರಿಯಾನಿ ತಿಂದೆ. ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಹಿತೇಶ್ವರಮ್ಮಗೆ ಬಿರಿಯಾನಿ ತಿಂದಿದ್ದಾರೆ ಇವನು. ಅದು ಸೋಮವಾರ ಅಂದ್ಬಿಟ್ಟು ನನ್ನ ಮೇಲೆ ಹಾಕೊಟ್ಟ. ಇವಾಗ ನೋಡಿ ಇನ್ನು ಟೈಮ್ ಎಷ್ಟು, ಟೈಮ್ ತೋರಿಸು, ಫೋನಲ್ಲಿ ತೋರಿಸು. ಮಂಗಳವಾರ ಬ್ಲಾಗ್ ಇವತ್ತು ಮಾಡ್ತಾರೆ. ಮಂಗಳವಾರ, ಸೋಮವಾರ 9:29 ಟೈಮ್. ಯಾವ ವಾರ? ಸೋಮವಾರ 19. This Indian fellow having non-veg on Monday. Telling everyone I won't eat. ಅಲ್ಲ ಹೇಳ್ಬೇಕು ಅನ್ಸ್ತು ಹೇಳ್ದೆ. ಇನ್ ಮಿಕ್ಕಿದ್ದು ನಿಮ್ಮ ಇಷ್ಟ, ಅವನ ಬಗ್ಗೆ ಏನ್ ಅನ್ಕೊಂತೀರೋ ಏನೋ. ಸುಮ್ಮನೆ ಪಾಪ ನಂಬೋನು ಅಂತ ಹೇಳಿದೀನಿ ಅಷ್ಟೇ. ನಿಮ್ಮ ಇಷ್ಟ ಇನ್ನೇನು ಅನ್ಕೊಂತೀರೋ. ಬಾಯ್.